ಫ್ರೆಂಡ್ಸ್, ನೇತ್ರ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್. ನಾನಿವತ್ತು ಆನಿಯನ್ ಪಕೋಡನ ಮಾಡಬೇಕು ಅನ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಒಂದು 3ರಿಂದ 4 ಆನಿಯನ್ನ ತಗೊಂಡಿದ್ದೀನಿ. ಆನಿಯನ್ನ ಉದ್ದ ಉದ್ದ ಕಟ್ ಮಾಡಬೇಕು. ಉದ್ದ ಉದ್ದ ಕಟ್ ಮಾಡಿದ್ಮೇಲೆ ನೋಡಿ ಸ್ವಲ್ಪ ಚೆನ್ನಾಗಿ ಈ ಥರ ಮಾಡಬೇಕು. ಒಂದಕ್ಕೊಂದು ಮೆತ್ಕೋಬಾರ್ದು, ಅಂದರೆ ಬಿಡಿ ಬಿಡಿಯಾಗಿ ಇರಬೇಕು. ಈ ಥರ ಎಲ್ಲ ಮಾಡಿಕೊಂಡು ನೋಡಿ ಚೆನ್ನಾಗಿ ಆಗಿದೆ. ಇವಾಗ ನಾವು ಐಟಮ್ಸ್ ಹಾಕ್ಕೊಳ್ಳೋಣ. ನೋಡಿ, ಅಕ್ಕಿ ಹಿಟ್ಟು ಒಂದು 2 ಸ್ಪೂನ್ ಹಾಕ್ಕೊಳ್ಳೋಣ. 2 ಸ್ಪೂನ್ ಅಕ್ಕಿ ಹಿಟ್ಟು. ಇದು ಬಂದ್ಬಿಟ್ಟು ಕಡಲೆ ಹಿಟ್ಟು ಒಂದು 3 ಸ್ಪೂನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದು ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್. ಇದು ಕೊತ್ತಂಬರಿ ಸ್ವಲ್ಪ. ಇದು ಸ್ವಲ್ಪ ಕರಿಬೇವು. ಇದು ಸ್ವಲ್ಪ ಒಂದು 1/2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀವಿ. ಇದನ್ನ ಇವಾಗ ಒಂದು 2 ಚಿಲ್ಲಿ ಹಾಕ್ಕೊಳ್ಳೋಣ. ಚಿಲ್ಲಿ ಆಲ್ರೆಡಿ ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡಿರೋದ್ರಿಂದ ಇದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋಣ. ಇದು ನಾನು ಫುಲ್ಲಾಗಿ ಅರ್ಧ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಮಕ್ಕಳಿಗೆ ಬಾಯಿಗೆಲ್ಲ ಸಿಗುತ್ತೆ ಅಂದ್ಬಿಟ್ಟು ನಾನು ಅದೇ ಥರ ಆಲ್ರೆಡಿ ಚಿಲ್ಲಿ ಪೌಡರ್ ಇರೋದ್ರಿಂದ ಜಾಸ್ತಿ ನಮಗೆ ಇದು ಬೇಕಾಗಿಲ್ಲ ಖಾರ. ಇದು ಕಲರ್ಗೋಸ್ಕರ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಾದಾಗ ನಾವು ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ಕೋಬಹುದು. ನೋಡಿ, ಇನ್ನೂ ಸ್ವಲ್ಪ ಕಮ್ಮಿ ಆಗಿದೆ. ಇದು ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಈರುಳ್ಳಿಯು ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ನಾವು ಇನ್ನೂ ಸ್ವಲ್ಪ ನೋಡಿ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಆಗಿದೆ. ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಳ್ಳೋಣ. ಜಾಸ್ತಿ ನೀರು ಬೇಡ, ಯಾಕಂದರೆ ನೀರು ಜಾಸ್ತಿ ಆದರೆ ಈರುಳ್ಳಿ ಎಲ್ಲ ಇಟ್ಕೊಳ್ಳಲ್ಲ ಹಿಟ್ಟನ್ನ. ಇದಕ್ಕೆ ಈ ಥರ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ, ಚೆನ್ನಾಗಿ ಹೊಂದ್ಕೊಂಡು ಇಟ್ಕೊಂಡಿದೆ. ಇದು ಏನಂದರೆ ಮಳೆಗಾಲದಲ್ಲೆಲ್ಲ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಆ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈವ್ನಿಂಗ್ ಟೈಮಲ್ಲಿ ಚೆನ್ನಾಗಿರುತ್ತೆ. ಇವಾಗ ನಾನು ಬಿಸಿ ಎಣ್ಣೆ ಮಾಡೋಕ್ಕೆ ಬಿಸಿ ಇಟ್ಕೊಳ್ತೀನಿ. ನೋಡಿ, ಎಣ್ಣೆ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದು ಹಾಕೋಣ. ಈಗ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಆದಷ್ಟು ಮನೇಲೇ ಮಾಡಿಕೊಂಡು ಮಕ್ಕಳಿಗೆ ಹೊರಗಡೆ ತಂದುಕೊಡದೆ ಇರೋಂಗೆ ಮನೇಲೇ ಮಾಡಿದ್ರೆ ಒಳ್ಳೆಯದು. ಹಾಗಾಗಿ ನಾವೆಲ್ಲ ಮನೇಲೇ ಮಾಡಿಕೊಡ್ತೀವಿ. ನೀವು ನಿಮ್ಮ ಮನೇಲಿ ಮಕ್ಕಳೆಲ್ಲ ಇದ್ರೆ ಈವ್ನಿಂಗ್ ಆ ಥರ ಮಾಡಿಕೊಟ್ರೆ ತುಂಬ ಲೈಕ್ ಮಾಡಿ ತಿಂತಾರೆ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಹಾಕೋಣ. ಸ್ವಲ್ಪ ಹಂಗಂಗೆ ಬಿಡಿ ಬಿಡಿಯಾಗೆ ಹಾಕಬೇಕು. ಇದು ಆನಿಯನ್ ಪಕೋಡ ಆಗಿರೋದ್ರಿಂದ ಒಂದಕ್ಕೊಂದು ಅಷ್ಟು ಚೆನ್ನಾಗಿ ಇದಾಗೋದೇನು ಬೇಕಾಗಿಲ್ಲ. ಹಂಗೆ ಉದುದ್ರಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವೇನು ಎಕ್ಸ್ಟ್ರಾ ಏನು ಅದು ಇದು ಹಾಕ್ಕೊಂಡಿಲ್ಲ. ಕಾರ್ನ್ಫ್ಲವರ್ ಅದೇನಾದರೂ ಏನೂ ಹಾಕ್ಕೊಂಡಿಲ್ಲ. ನಮ್ಮ ಮನೇಲಿ ಏನಿದೆಯೋ ಅದನ್ನೇ ಹಾಕಿ ಮಾಡಿಕೊಂಡ್ರೆ ಅಷ್ಟೇ ಸಾಕು. ನೋಡಿ, ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಇದು ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಸ್ವಲ್ಪ ಬಾಯಿಗೆಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಆಗಿದೆ. ಒಳ್ಳೆ ಬ್ರೌನ್ ಲೈಟ್ ನೋಡಿ ಬ್ರೌನ್ ಕಲರ್ ಬಂದಿದೆ. ಇವಾಗ ರೆಡಿ ಆಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ. ಇವಾಗ ನಾವು ಇದನ್ನ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಆದಷ್ಟು ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಹೊರಗಡೆಯಿಂದ ತೊಗೊಂಬರ್ದೆ ಮನೇಲಿ ಏನಿದೆಯೋ ಐಟಮ್ಸ್ ಅದರಲ್ಲೇ ಹಾಕಿ ಮಾಡ್ಕೋಬೋದು. ಏನೆಲ್ಲ ಮನೇಲಿ ನಾರ್ಮಲ್ ಆಗಿ ಈರುಳ್ಳಿ ಎಲ್ಲ ಮನೇಲೇ ಇರುತ್ತಲ್ವ, ಹಾಗಾಗಿ ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಸಿಂಪಲ್ ಆಗಿರುತ್ತೆ, ಜಾಸ್ತಿ ಏನು ಸಾಮಾನೆಲ್ಲ ಬೇಕಾಗಿಲ್ಲ. ಇದಕ್ಕೆ ಮನೇಲಿರೋಂಥ ಇಂಗ್ರೀಡಿಯೆಂಟಲ್ಲೇ ನಾವು ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ನೋಡಿ, ನಿಮ್ಮ ಮನೇಲೂ ಮಾಡಿ ಫ್ರೆಂಡ್ಸ್. ನೋಡಿ, ರೆಡಿಯಾಗಿದೆ. ನಾನು ಇವಾಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಪ್ಲೇಟಿಗೆ ಹಾಕಿ. ನೋಡಿ ಫ್ರೆಂಡ್ಸ್, ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಹೀಗೆ ನೀವು ಕೂಡ ನಿಮ್ಮ ಮನೇಲೂ ಟ್ರೈ ಮಾಡಿ, ನಿಮ್ಮ ಮಕ್ಕಳೆಲ್ಲ ಖುಷಿ ಪಡ್ತಾರೆ. ಹಾಗೆ ನಿಮ್ಗೆ ಇಷ್ಟ ಆದಲ್ಲಿ ನೀವು ನಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.